ಆ ತೀರ್ಪಿನ ಪ್ರಕಾರ ಈಗಿರ್ತಕ್ಕಂಥ 219.6 ಮೀಟರ್ ಡ್ಯಾಮಿತ್ರ 519 ಪಾಯಿಂಟ್ ಎಷ್ಟು ಚಿಲ್ಲರೆ ಇದೆ ಅದನ್ನು ಎಷ್ಟಪ್ಪ ಇದೆ? 519.6 ಪ್ರಕಾರ 130 ಸಲುವಾಗಿ ಇಷ್ಟು RL ಇಂದ ಇಷ್ಟು RL ತನಕ 559.6 ಇಲ್ಲಿ 6 ಅಂತ ಇದೆ. 519.6 ನಾನು ಅದನ್ನೇ ಹೇಳಿದ್ದು. 519.6 ಮೀಟರ್ 519.6 ಮೀಟರ್ ಈಗಿರ್ತಕ್ಕಂಥದ್ದು. ಇದರಿಂದ 524.256 ಮೀಟರ್, ಫೀಟ್ ಅಲ್ಲ ಮೀಟರ್. ಇದನ್ನ ಎತ್ತರಿಸಲಿಕ್ಕೆ ನಮಗೆ ಟ್ರಿಬ್ಯುನಲ್ನವರು ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಎತ್ತರಿಸೋದ್ರಿಂದ ಸುಮಾರು 75 ಎಕರೆ, ಎಲ್ಲರೂ 75,000 ಎಕರೆ ಇದರಿಂದ ಹಿನ್ನೀರು ಆಗುತ್ತಲ್ಲ, ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ. 75,000ಕ್ಕೂ ಹೆಚ್ಚು ಎಕರೆ. ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು. ಸುಮಾರು 5 ಲಕ್ಷ ಹೆಕ್ಟೇರ್ 5 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ನೀರಾವರಿ ಆಗ್ತದೆ. 5 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ. ಸುಮಾರು 14ರಿಂದ 15 ಲಕ್ಷ ಎಕರೆ. ಇದು ಒಂದು ದೊಡ್ಡ ಪ್ರಾಜೆಕ್ಟ್. ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸೊ ಅವರ ಜೀವನ ಮಟ್ಟನೂ ಕೂಡ ಸುಧಾರಣೆ ಆಗ್ತದೆ. ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೀತು. ಈ ಸಭೆಯಲ್ಲಿ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ. ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಅಪೂರ್ಣ ಆಗಿತ್ತು. ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು 12:45 ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ. ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ರೈತರ ಜೊತೆಲೂ ಕೂಡ ಮಾತಾಡಿದ್ದೀವಿ. ರೈತ ಸಂಘಟನೆಗಳ ಜೊತೆ, ಹೋರಾಟ ಸಮಿತಿಯವರ ಜೊತೆಲೂ ಮಾತಾಡಿದ್ದೀವಿ. ಕೆಲವು MLAಗಳ ಜೊತೆಲೂ ಕೂಡ, ಆ ಭಾಗದ MLAಗಳ ಜೊತೆಲೂ ಕೂಡ ಮಾತಾಡಿದ್ದೀವಿ. ಮತ್ತೆ MB ಪಾಟೀಲು, ಶಿವಾನಂದ, ತಿಮ್ಮಾಪುರ, JT ಪಾಟೀಲ್ MLAಗಳು, ಬೇರೆಯವರು, ಮತ್ತೆ ಬಿಜೆಪಿ MLAಗಳು ಕೂಡ ಜೊತೆಲೂ ಕೂಡ ಮಾತಾಡಿದ್ದೀವಿ. ಸೊ ಅವರ ಅಭಿಪ್ರಾಯದ ಪ್ರಕಾರ ಮತ್ತೆ ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ತರಿ ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಬೇಕು. ಖುಷ್ಕಿ ಜಮೀನಿಗೆ ಅಂದ್ರೆ ಒಣ ಭೂಮಿಗೆ 30 ಲಕ್ಷ ಕೊಡಬೇಕು.
ಕರಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷಕ್ಕೂ ಹೆಚ್ಚು, ಆಮೇಲೆ ಒಣಭೂಮಿಗೆ 30 ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು, ಹೋರಾಟಗಾರರು, ಮಂತ್ರಿಗಳು, MLAಗಳು ಆ ಭಾಗದವರು ಹೇಳಿದ್ದಾರೆ. ನಾವು ಇವತ್ತು ಕರಿ ಜಮೀನಿಗೆ 40 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 40-30. ಆಮೇಲೆ ಒಣಭೂಮಿಗೆ 30 ಲಕ್ಷ, ಒಣಭೂಮಿಗೆ 1 ಎಕರೆಗೆ 40 ಲಕ್ಷ, 30 ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ನಾಲೆ ತೋಡ್ಲಿಕ್ಕೆ, ಕಾಲುವೆ, ನಮ್ಮ ಕಡೆ ನಾಲೆ ಅನ್ನೋದು ಕಾಲುವೆ ತೋಡ್ಲಿಕ್ಕೆ ಸುಮಾರು 51,000 ಎಕರೆಗೂ ಹೆಚ್ಚು ಜಮೀನು ಬೇಕು. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಸುಮಾರು ಎಷ್ಟು ಲಕ್ಷ ಎಕರೆ, ಎಷ್ಟು ಸಾವಿರ ಎಕರೆ ಆಗಿರೋದು ಈಗ? 23,000 ಎಕರೆ ನೋಟಿಫಿಕೇಶನ್. 23,631 ಎಕರೆಗೆ ಆಗಿದೆ, ಕಾಲುವೆ ಆಗಿದೆ. ಸೊ ಇದಕ್ಕೆ ಪರಿಹಾರ ಒಣಭೂಮಿಗೆ ಒಣಭೂಮಿ ಜಾಸ್ತಿ ಇರ್ತಕ್ಕಂಥದ್ದು, ಅದಕ್ಕೆ 25 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಯಾಕೆ? ಆಮೇಲೆ ಕರಿ ಜಮೀನಿಗೆ 30 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕರಿ ಜಮೀನಿಗೆ 30 ಲಕ್ಷ, ಒಣಭೂಮಿಗೆ 25 ಲಕ್ಷ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಈಗ ಜಮೀನು ಕಳ್ಕೊಳ್ಳೋರು, ಮುಳುಗಡೆ ಹಾಕೋ ಪ್ರದೇಶದಲ್ಲಿ ಜಮೀನು ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರೀಸ್ ಆಗಲ್ಲ. ಇಲ್ಲಿ ನಾಲೆನಲ್ಲಿ ಜಮೀನು ಕಳ್ಕೊಂಡ್ರು ಕೂಡ ಬೆನಿಫಿಷಿಯರೀಸ್ ಆಗ್ತಾರೆ, ನೀರಾವರಿ ಬರ್ತದೆ ಅವ್ರಿಗೆ ಆ ಪ್ರದೇಶದಲ್ಲಿ. ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ. ಇದನ್ನ 3 ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. 3 ಆರ್ಥಿಕ ವರ್ಷದಲ್ಲಿ ಈ ಪರಿಹಾರನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಕನ್ಸಲ್ಟ್ ಅವಾರ್ಡ್ ಮಾಡ್ತಕ್ಕಂಥದ್ದು, ಕನ್ಸಲ್ಟ್ ಅವಾರ್ಡ್ ನಮ್ಮ ಎಲ್ಲ MLAಗಳು, ರೈತ ಪ್ರತಿನಿಧಿಗಳು, ರೈತ ಹೋರಾಟಗಾರರು, ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ. ಅವ್ರನ್ನ ರೈತರನ್ನು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ. ಸೊ ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನ. 2023ರಲ್ಲಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದ್ರು 20,000 ಮತ್ತೆ 24,000 ಅಂತ. ಅಲ್ಲ, 24 ಲಕ್ಷ, 20 ಲಕ್ಷ, 24 ಲಕ್ಷ ಅಂತ ತೀರ್ಮಾನ ಮಾಡಿದ್ರು. ಯಾರು ರೈತರು ಮುಂದೇನೂ ಬರಲಿಲ್ಲ, ಅದು ಇಂಪ್ಲಿಮೆಂಟು ಆಗಲಿಲ್ಲ, ಅದು ಹಾಗೆ ಉಳ್ಕೊಬಿಡ್ತು 2023ರಲ್ಲಿ. ಅದು ಬೇಡ, ಹೇಳೋದು ಬೇಡ. ಸೊ ಇದು ನಮ್ಮ ಸಂಪುಟ ಸಭೆ ಈ ತೀರ್ಮಾನವನ್ನು ಮಾಡಿದ್ದೀವಿ.
ನಾವು ಏನು ರೈತರಿಗೆ, ಯಾಕಂದರೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾಂನಲ್ಲಿ ಒಂದು ಚರ್ಚೆ ಆಯಿತು ರೈತ ಪ್ರತಿನಿಧಿಗಳ ಜೊತೆ, MLAಗಳ ಜೊತೆ, ಮಿನಿಸ್ಟ್ರಿಗಳ ಜೊತೆ. ನಾವು ಒಂದೇ ಬಾರಿಗೆ ಕನ್ಸೆಂಟ್ ಅವಾರ್ಡ್ ಮಾಡ್ತೀವಿ ಅಂತ ತೀರ್ಮಾನ ಚರ್ಚೆ ಮಾಡಿದ್ದು. ಬೆಲೆ ನಿಗದಿ ಆಗಿರಲಿಲ್ಲ ಆಗ. ಇವತ್ತು ಬೆಲೆ ತೀರ್ಮಾನ ಮಾಡಿದ್ದೀವಿ. 1 ಎಕರೆಗೆ ಅವತ್ತು ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಶಾಸಕರನ್ನು ಕೂಡ ಕರೆದಿದ್ದೆ ನಾನು. ಬೆಳಗಾಂನಲ್ಲಿ ಸೆಷನ್ ನಡೆಯುವಾಗ ಎಲ್ಲ ಶಾಸಕರು ಕೂಡ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ. ನಾವು ಪ್ರಾಜೆಕ್ಟ್ಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ನಾವು ಯಾವತ್ತೂ ಕೂಡ ಪ್ರಾಜೆಕ್ಟ್ ಪರವಾಗಿರ್ತಕ್ಕಂಥದ್ದು. ಆದರೆ ಕೇಂದ್ರ ಸರ್ಕಾರ ಇವತ್ತಿನವರೆಗೆ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ನಮಗೆ ಗೆಜೆಟ್ ನೋಟಿಫಿಕೇಶನ್ ಇವತ್ತಿನವರೆಗೆ ಮಾಡಿಲ್ಲ. ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ನಮ್ಮ ಅನೇಕ ಸಾರಿ ನಾನು ಭೇಟಿ ಮಾಡಿದ್ದೀನಿ, ನೀರಾವರಿ ಮಂತ್ರಿಗಳು ಕೂಡ ಭೇಟಿ ಮಾಡಿದ್ದಾರೆ, ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೀವಿ, ಇಂದಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ, ಈಗಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ. ಗೆಜೆಟ್ ನೋಟಿಫಿಕೇಶನ್ ಮಾಡಿ. ಸುಮಾರು 2010ರಲ್ಲೂ 2010ರಲ್ಲೇ ಅವಾರ್ಡ್ ಆಯಿತು. ಆದರೆ 13ರಲ್ಲಿ ಸ್ಪಷ್ಟೀಕರಣ ಎಲ್ಲ ಆಗಿ 2013 ಆಯಿತು. ಈಗ 12 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನು ಒತ್ತಾಯ ಮಾಡ್ತೇನೆ, ತೀವ್ರವಾಗಿ ಒತ್ತಾಯವನ್ನು ಮಾಡ್ತೇನೆ. ಓಕೆ ಸರ್, ಈಗ ಅದು ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ ಸರ್? ಈಗ ಲೆಕ್ಕಾಚಾರ ಸುಮಾರು ಪ್ರತಿ ವರ್ಷ ಟೋಟಲ್ 15ರಿಂದ 1,33,000 ಎಕರೆ ಜಮೀನು. 1,33,000 ಎಕರೆ ಜಮೀನು ಬೇಕಾಗಿರೋದು. 75,563 ಎಕರೆ ಮುಳುಗಡೆಗೆ, 51,837 ಎಕರೆ ಶಾಲೆಗಳಿಗೆ, ನಾಲೆಗೆ, ಆಮೇಲೆ ಪುನರ್ವಸತಿ ಕೇಂದ್ರ ಒಟ್ಟು 6,469 ಎಕರೆ. ಸೊ ಇಷ್ಟಿದೆ. ಇಷ್ಟೆಲ್ಲ ಸೇರಿ ಇಲ್ಲಿ 20 ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಅದನ್ನ ಮುಳುಗಡೆ ಆಗೋದು ಕೂಡ ಅದರಲ್ಲೂ ಕೂಡ ನಾವು 11 ವಾರ್ಡ್ಗಳು ಕೆಲವು ಪಟ್ಟಣಗಳಲ್ಲಿ, ಬಾಗಲಕೋಟೆಯಲ್ಲಿ ಕೂಡ ಆಗ್ತಾ ಇದೆ. ಒಟ್ಟು 1,33,867 ಎಕರೆಗೆ ಈ ಒಂದು ಹಿಸ್ಟಾರಿಕ್ ಡಿಸಿಷನ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಇದು ಪ್ರಾಜೆಕ್ಟ್ ಕಾಸ್ಟ್ ವಿಲ್ ಬಿ ಡಿಫರೆಂಟ್. This is only we are concerned about the land acquisition cost. Land acquisition ಅವರು ನಮ್ಮ ರೈತರಿಗೆ ಈಗ ನಾವು ಹೇಳಿದಿವಲ್ಲ 30ರಿಂದ 35 ಅಂತ ಹೇಳಿದೀವಿ, 30-40 ಅಂತ ಹೇಳಿದೀವಿ. ಸುಮಾರು ಕೇಳ್ರಿ, ಸುಮಾರು ಕೇಳಪ್ಪ 7 ಗಂಟೆ. ಪ್ರತಿ ವರ್ಷ ಸುಮಾರು 15ರಿಂದ 20 ಸಾವಿರ ಕೋಟಿ ಖರ್ಚಾಗುತ್ತೆ. ಇದು ಈ ಪ್ರಾಜೆಕ್ಟ್ಗೆ ಸುಮಾರು 70,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ. ನೋಡು ಸರ್, ಅಲ್ಲ 86,000 ಕೋಟಿ ಆಗುತ್ತೆ. ಬೇರೆವೆಲ್ಲ ಇದೆಲ್ಲ ಆಗ್ತದೆ. ಸುಮಾರು 70,000ಕ್ಕೂ ಹೆಚ್ಚು ಕೋಟಿ ಖರ್ಚಾಗುತ್ತೆ.
ಸರ್ ನೋಟಿಫಿಕೇಶನ್ ಮಾಡದೆ ಪ್ರಾಜೆಕ್ಟ್ ಹೇಗೆ ಸರ್ ಮುಂದೆ ಹಾ? ತಗೊಂಡೋದು ಸೆಂಟ್ರಲ್ ನೋಟಿಫಿಕೇಶನ್ ಇಲ್ಲ ಈ ಪ್ರಾಜೆಕ್ಟ್ ಮುಂದೆ ಹೇಗೆ ತಗೊಂಡೋಗೋದು? ಈಗಾಗಲೇ ಕೆನಲ್ ನೋ ಇದನ್ನ ಕ್ಯಾನಲ್ ಕೆಲಸ ಪ್ರಾರಂಭ ಮಾಡಿದ್ದೀವಿ, ಅದಕ್ಕೆ ಅಡ್ಡಿ ಬರೋದಿಲ್ಲ. ಈ ಎತ್ತರ ಆಲ್ಮಟ್ಟಿ ಡ್ಯಾಮನ್ನು ಎತ್ತರ ಮಾಡೋದಕ್ಕೆ ಅಡ್ಡಿ ಬರೋಲ್ಲ. ಸರ್ 70,000 ಕೋಟಿ ರೂಪಾಯಿ ನೀವು ಹೇಗೆ ಬರ್ತೀರಾ ಸರ್? ಈಗ ಮಹಾರಾಷ್ಟ್ರಗೆ ನಾವು ಬೇರೆ ಟೈಮಲ್ಲಿ ಉತ್ತರ ಕೊಡ್ತೀವಿ. We will not, repeat ಗೌರ್ಮೆಂಟ್ this here. ಹೆಂಗೆ ಮಾಡಬೇಕು ಆದ್ರೆ ನಾನು ಸಭೆ platform ಚರ್ಚೆ ಮಾಡಿ ಹೇಳ್ತೀವಿ ನಾವು. ಮಹಾರಾಷ್ಟ್ರಗೆ ಫಡ್ನವೀಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ನಾವೆಲ್ಲ ಗಮನಿಸಿದೀವಿ. ವಿ ವಿಲ್ ನಾಟ್ ರಿಯಾಕ್ಟ್ ಟು ದಿಸ್ ಆನ್ ದಿಸ್ ಇಶ್ಯೂ. ಫಾರ್ ಅಸ್ ಇದು ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ. ಸೊ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಪಾಲಿಟಿಕ್ಸ್ ಇನ್ ದಿಸ್. ಸರ್ ಬಾಂಡ್ ತೆಗಿಬೇಕು ಅಂತ ಹೇಳ್ತಾ ಇದ್ರಿ ಹಿಂದೆ. 60,000-70,000 ಕೋಟಿ ರೂಪಾಯಿಗೆ ಬಾಂಡ್ ತೆಗಿಬೇಕಾಗತ್ತೆ ಅಂತ ಹಿಂದೆ. ದಟ್ ಡ್ರೈ ಲ್ಯಾಂಡ್ ಇದನ್ನ ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ಟು ಲುಕ್ ಔಟ್. ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್. ಚರ್ಚೆ ಮಾಡಿ ಡೀಟೇಲ್ ಆಗಿ ಇಂಗ್ಲಿಷ್ನಲ್ಲಿ ಇವರು ಹೇಳ್ತಾರೆ. ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಲ್ಲ ರೈತರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ನೆನಗುದಿಗೊಂಡಂತ ಎಲ್ಲ ಯೋಜನೆಗಳನ್ನ ಸಂಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಸೊ ಏನು ಕೃಷ್ಣ ಅವಾರ್ಡ್ ಏನದನ್ನ ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು 4 ಬಾರಿ ಭೇಟಿಯನ್ನ ಮಾಡಿದ್ದೆ. ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಬಂದು ಪಾಟೀಲ್ ಅವ್ರನ್ನ CR ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಈ ಪ್ರಕಟಣೆ ಮಾಡಲೇಬೇಕು, ಯಾಕೆಂದ್ರೆ ನಾವು ಈಗಾಗಲೇ ಕೆಲವು ಭಾಗದಲ್ಲಿ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ನೀರು ಎಕ್ಸೆಸ್ ನೀರೆಲ್ಲ ಕೂಡ ಸಮುದ್ರಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಮಂದಟ್ಟು ಮಾಡಿ ಅವರು 2 ಬಾರಿ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ರು. ಕಾರಣಾಂತರದಿಂದ ಒಂದು ಕಡೆ ಮಹಾರಾಷ್ಟ್ರದವರು, ಇನ್ನೊಂದು ಬಾರಿ ಆಂಧ್ರ ಪ್ರದೇಶದವರು ಈ ಮಧ್ಯಪ್ರವೇಶ ಮಾಡಿ ಅದನ್ನು ಮುಂದೂಡಲಾಯಿತು. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಸಭೆ ಅವರು ತಾತ್ವಿಕವಾಗಿ ಅವರು ಒಪ್ಕೊಂಡಿದ್ರು. ಇದು ಜಿನೈನ್ ಕೇಸ್ ಇದೆ, ಈಗ ಅದೇ ಡಿಸಿಷನ್ ಆಗಿರೋದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ. ಈ ಮಧ್ಯದಲ್ಲಿ ತಿರ್ಗಾ ನನಗೆ ಪತ್ರ ಕೂಡ ಬರೆದಿದ್ದಾರೆ, ಆತಂಕ ಪಡೋದು ಬೇಡ, ಮತ್ತೆ ಇನ್ನೊಂದು ದಿನ ನಿಗದಿಯನ್ನು ನಾವು ಮಾಡ್ತೀವಿ ಅಂತೇಳಿ. ಇದಕ್ಕೆ ನಾವು ಪೂರ್ವಕವಾಗಿ ನಾವು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಾವು ತಯಾರಾಗಿದ್ದೇವೆ. ಈಗಾಗಲೇ ಬೆಳಗಾಂನಲ್ಲಿ ಒಂದು ಸಭೆಯನ್ನ ನಡೆಸಿ ಇದರ ಬಗ್ಗೆ ಎಲ್ಲ ಪಕ್ಷದ ನಾಯಕರುಗಳನ್ನ, ರೈತರುಗಳನ್ನ ಕೂಡ ಕರೆದು ಚರ್ಚೆಯನ್ನ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಡೆಯಿತು.